ಮಾಡಿದಂಥ ಅವತಾರ ವಿಸ್ತಾರವಾಗಿ ಹೇಳಿದ್ದಾರೆ. ಕೃಷ್ಣನ ಜನ್ಮಸ್ಥಾನ ಕೃಷ್ಣ ಅವನ ಜೀವನ ಎಲ್ಲ ಇತಿಹಾಸವನ್ನು ಓದಿಕೊಂಡು ಮೊದಲನೇ ಕೋರ್ಸು ಈಗ ಕೌನ್ಸಿಲವರ ಇವೆಲ್ಲ ಅವೆಲ್ಲ ಬಂದು ಹೋಗಿದ್ದಾಗ ಕೃಷ್ಣನ ತಾಯಿ ತಂದೆ ಆಗ ಕೃಷ್ಣ ನಿಜವಾದಾಗ ಆ ಕೂಸನ ಅಲ್ಲ ಹೋದಾಗ ಪೂರ್ಣ ಕೃಷ್ಣನ ತಂದೆ ಜೀವನದಿಂದ ಹೊರಗೆ ಹೋಗ್ತಾರೆ. ಎಲ್ಲ ಜೀವನ ನದಿ ಹೋದ ನದಿಯೊಳಗೆ ಅವನು ಸ್ವರ್ಗದ ಮಠ ಬರೋದ್ರಿಂದ ಪುರಿ ಮಠ ಬರೋದು ಕೊನೆಗೆ ಆ ಕೃಷ್ಣನ ಬಿಟ್ಟರೆ ಹೋಗಿಲ್ಲ. ಅವನ ಪಾದ ಸ್ಪರ್ಶದಿಂದ ನದಿ ಅಡಿ ಬಿಡ್ತು. ಅಪಾಯ ಒಂದು ಅಪಾಯ ಕಾರಣ ಎಲ್ಲೇ ಹೋಗಿಲ್ಲ. ನಾವು ಇವೆಲ್ಲ ಜನಗಳ ಎಲ್ಲ ಕೆಲವೊಂದು ಕಾರ್ಯಗಳನ್ನ ಗೋವರ್ಧನ ಮಾಡಿದ ಹೊರಗೆ ಮೊಸರನ್ನ ಹೊರೆಯನ್ನು ಮಾಡಿದ. ಆದ್ದರಿಂದ ಪಾಂಡವರ ರಕ್ಷಣೆ ಅಂತ ಹೇಳಿರೋದಲ್ಲ. ವಿಶ್ವಾಸನ ಸ್ವೀಕರಿಸಿದವರ ಸ್ವಲ್ಪ ಅಭಿಮಾನಗಳು ಕೃಷ್ಣನ ಕಡೆ ತನ್ನ ಮಾನ ಇತ್ತು. ಇವೆಲ್ಲವನ್ನು ಬಿಟ್ಟಾಗ ಕೊನೆಗೆ ನಿರಾಪಾನ ಅಪಾನವನ್ನು ಎರಡೂ ಕೈ ಆಗಿರ್ತದೆ. ಅಕ್ಷಯ ಅಂತಂದ್ರೆ ಎಷ್ಟು ಸಮಯ ಸಹಿತ ದೂರದಷ್ಟು ಬೆಟ್ಟದಷ್ಟೆಲ್ಲ ಬಿದ್ದು ಸಹಿತ ಆಗಲ್ಲ. ಮನಸ್ಸು ಬಿದ್ದ ಬಿದ್ದ ಹಿಂಗೆ ಕೃಷ್ಣನಿಗೆ ಎಷ್ಟು ಹೇಳಿದ್ರು ಪಂಚ ಪಾಂಡವರು ಕೃಷ್ಣ ಮಾಯಾವಿ ಕೃಷ್ಣನ ಆರೋಗ್ಯ ಈ ರೀತಿ ದೇವರ ಅಲ್ಲ. ಅದೆಲ್ಲ ಎಲ್ಲ ಸಮಯದಲ್ಲೂ ತನ್ನ ಮುಖ್ಯ ಪಾತ್ರವನ್ನು ಮಾಡಿ ಪಾಂಡವರು ವಿಜಯ ಕೃಷ್ಣ ಪರಮಾತ್ಮ ಎಲ್ಲ ಅತ್ಯಂತ ಮಹಾರಥಿಗಳು ಗೌರವಪ್ರವಾಗಿ ಎಲ್ಲ ಸನ್ಮಾನಗಳು ವಿಫಲ ಆದಾಗ ಕೊನೆಗೆ ಕೃಷ್ಣ ಏಕಾಂತ ಮಗೊಂಡಿರ್ತಾನೆ. ಆ ಸಮಯದಲ್ಲಿ ಕೃಷ್ಣನ ಬೆಟ್ಟಕ್ಕೆ ಅಂದರೆ ಸುಮ್ಮನೆ ಹೆಗ್ಗದ ಯಾರ್ಯಾರ ಮನುಷ್ಯನಾಗ ಹೆಂಗೆ ಯಾರ್ಯಾರ ಹೃದಯ ಎಷ್ಟು ಪರಿಪಕ್ವವಾಗಿರ್ತೀನಿ, ಯಾರು ವಿಶ್ವಾಸ ಬಂದಾರ ಹಿಂಗೆಲ್ಲ ನಿಂದಿರ್ತಾನೆ. ದುರ್ಯೋಧನ ಬಂದ್ರೆ ಕಾಲಕ್ಕೆ ನಿಂದಿರ್ತಾನೆ. ನಿಂತ ವಿಚಾರ ಮಾಡ್ತಾನೆ, ಒಬ್ಬ ರಾಜ ನಮ್ಗೆ ಒಬ್ಬ ರಾಜ ನಾಯಕ ಕಾಲಕ್ಕೆ ತಿರುಗಿ ಕುಂದಿರ್ತಾನೆ. ಅವಾಗ ಅರ್ಜುನ ಬರ್ತಾನೆ. ಅವಾಗ ಅಲ್ಲೇ ಪಾದ ಸ್ಪರ್ಶ ಮಾಡಿ ಕಾಲ ಬರ್ತಾನೆ.
ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನ ಕಾಣ್ತಾನೆ. ಯಾಕಪ್ಪ ಏನ ಇಲ್ಲ ಸನ್ಮಾನ ಫಲ ಸನ್ನಿವೇಶ, ಆಮೇಲೆ ಸಹಾಯ ಮಾಡಬೇಕು. ದುರ್ಯೋಧನಿಗೆ ಭಾಳ ತವನ. ಯಾಕಂತಂದ್ರೆ ಮೊದಲು ನಾನು ಬಂದರೆ ತಗೊಂತಾರೆ, ಮೊದಲು ನಾನು ಬಂದರೆ ನಾನು ಕೇಳಬೇಕಾಗಿತ್ತು. ಇವತ್ತು ಅಭಿಮಾನ ಸುರ ಹೋಗ್ತಿರೋದು ಹಂಗೆ ಮನಸ್ಸಿನೊಳಗೆ ಅಭಿಮಾನ. ನಾವು ಬರಲ್ಲ ಇದಾಗಿ ಮಾಯ ಅವನ ಕಾಲ ಸಂತತಿ ಮಾಡ್ಕೊಂಡಿರ್ಬೇಕು. ವ್ಯಕ್ತಿತ್ವ ಕಮ್ಮಿ ಆಗಿ ಮಾಡ್ಬೋದು. ಈ ವಿಷಯ ನೋಡ್ರಿ, ಅಹಂಕಾರ ಭಾಳ ಸ್ವಲ್ಪ ಆಗಿರುತ್ತೆ ಮನುಷ್ಯ. ಒಂದು ಸ್ವಲ್ಪ ಗೌರವದ ಸ್ಟೆಪ್ ಹೆಚ್ಚಾಗಿ ಹೋಗ್ಬೇಕಂದ್ರೆ ಮನುಷ್ಯನಾಗ ದುಡ್ಡು ನೋಡಿ ವಿಷಯದಾಗ 10 ರೂಪಾಯಿದಾಗ ಇನ್ನೊಂದು ಪದ್ಧತಿ ಬೇರೆ ಇರ್ತದೆ. ಅದ 100 ಆಯ್ತು 90 1000 ಆಯ್ತು 90 ಲಕ್ಷ ಆಯ್ತು. ಅವನ ಭಾಷಣ ಓದಬೇಕಾಗ್ತದೆ, ಮನುಷ್ಯನ ಭಾಷಣ ಇಲ್ಲ. ಈ ಬೆಳತನ ಶ್ರೀಮಂತಿಕೆ ಯಾಕ್ರಿ ಏನು ನೆನಪು ಯಾಕಪ್ಪ ಏನಪ್ಪ ಏನೂ ಇರಂಗಿಲ್ಲ. ಅವ ಇರ್ತದೆ, ಶರೀರ ಇರ್ತದೆ. ಅವನಂತೆ ಬಂದಿರ್ತಾರೆ ಮಾತಾಡ್ಸುವಂಥ ವಸ್ತು ಶ್ರೀಮಂತಿಕೆ. ಅದಕ್ಕಿಂತ ಹಾಗೆ ಮೇಲ್ಪಟ್ಟು ಒಂದು ಯಾಕಂದ್ರೆ ಏನು ಹೆಸರು ಏನು ಮಾತಾಡ್ಸೈತಿ ಅಂತಂದ್ರೆ ಅವನ ಇಲ್ಲ ಅವನ ಜೊತೆ ಇದ್ದಂಥ ಅಹಂಕೃತಿ ಅಹಂಕಾರ. ದುರ್ಯೋಧನಿಗೆ ನಾನು ರಾಜ ನನಗೆ ಮೊದಲು ಕೇಳೋಕೆ ಕೃಷ್ಣ ನೀನು ಸಾಯೋಕೆ ಕೇಳೋದು ದುರ್ಯೋಧನ ಅವನು ಕೇಳಿದ. ಅದು ಸಹಿತ ಕೃಷ್ಣ ಪರಮಾತ್ಮ ಕೇಳಿದ, ನಾನೇನು ರಾಜಭಾರಲ್ಲ ಅದೇನು ದಕ್ಷಿಣ ಶಸ್ತ್ರ ಆಮೇಲೆ ಬಲರಾಮ ಶೈನೆಲ್ಲ ಒಂದು ಕಡೆ, ನಾನು ಸುದರ್ಶನ ಒಬ್ಬ ಒಂದು ಕಡೆ. ಎರಡು ಭಾಗ ನಿನಗೆ ಯಾವುದಪ್ಪ ನೀವು ಆಗ್ತಿಲ್ಲ. ಅವಾಗ ಗುರುವಿನ ಮ್ಯಾಗ ವಿಶ್ವಾಸ, ಇವಾಗ ಶಸ್ತ್ರದ ಮ್ಯಾಗ ವಿಶ್ವಾಸ. ದುರ್ಯೋಧನಿಗೆ ಶಸ್ತ್ರ ಅವೆಲ್ಲ ಇತರ ಮಹಾರಾಜರು ಶೂರರ ಮ್ಯಾಗ ಅವನ ವಿಶ್ವಾಸ. ಅರ್ಜುನನಿಗೆ ಕೃಷ್ಣನ ಶಕ್ತಿ ಸಾಮರ್ಥ್ಯ ಅಂದರೆ ಈ ಭೂಮಂಡಲವನ್ನು ಆಳುವಂಥ ಒಬ್ಬ ಅವತಾರಿ ಪುರುಷ. ಅವೇನು ಇಚ್ಛೆ ಮಾಡ್ತಾನೆ ಅದು ಆಕೈತಿ ಅನ್ನೋದು ಕೃಷ್ಣನ ವಿಶ್ವಾಸ ಅರ್ಜುನನಿಗೆ. ಹಾಗಾಗಿ ನಮ್ಗೆ ಯಾವ ಶಸ್ತ್ರ ಬೇಡ, ಸೈನ್ಯ ಬೇಡ, ಕುದುರೆ ಬೇಡ, ಆನೆ ಬೇಡ, ಒಂಟಿ ಬೇಡ, ಯಾವ ಬಲಾಢ್ಯ ಅತ್ಯಂತ ಬಲಾಢ್ಯವಾದಂಥ ಸತ್ಯದ ಮಹಾರಾಜರ ಶೂರರು ಯಾರೂ ಅವಶ್ಯಕತೆ ಇಲ್ಲ. ನೀವು ಅಪ್ಪ ನಾನು ಬರಬೇಕಾಗಿದ್ದ ಸಾಕು ಆಗ ದುರ್ಯೋಧನಿಗೆ ಎಷ್ಟು ಮೋಸ ಅಂತಂದ್ರೆ ನಾ ಗೆದ್ದನ ಅದ ಅವ ಅದ್ರ ಮ್ಯಾಗ ವಿಶ್ವಾಸ ನಾವು ಜೀವನದಲ್ಲಿ ನಮಗೆ ಸುಲಭ ಪ್ರಪಂಚದೊಳಗೆ ನಾ ಮಾಡಿದ್ದಾಗತ್ತೆ ನಾನು ಮಾಡಿದ್ದು ನಡೀತಿರ್ತದೆ. ಯಾರು ಮಾಡಕ್ಕಂದ್ರೆ ಅಲ್ಲ ನಾನು ಮಾಡೋ ಕಥಾವಿಷಯದಲ್ಲಿ ಆಸೆಲ್ಲ ಮ್ಯಾಗ ಪೂರ್ಣ ಕೃಪಾದೃಷ್ಟಿ ಇಟ್ಕೊಂಡ್ರೆ ನಮ್ಮ ಕಾಯ ಪರಮಾತ್ಮ ತಿಳ್ಕೊಂಡ್ರೆ ಆ ಮಾತಂತೆ ನೋಡಿ. ಎಲ್ಲ ಮಳಿ ಬೆಳಿ ಸೂರ್ಯ ಚಂದ್ರ ಬೆಳಕು ಸೂರ್ಯ ಹೇಳ್ತಾರೆ. ಪಂಚಮಹಾಭೂತಗಳೆಲ್ಲ ಅವನ ಮಾತು ಕೇಳ್ತಾವ. ಯಾರ ಮಾತ? ಸಾಕ್ಷಾತ್ ಪರಮಾತ್ಮ ವಿಷ್ಣು ಮಾತು. ವಿಷ್ಣು ಅವತಾರನೇ ಅವತಾರ. ಎಲ್ಲ ಪಂಚಮಹಾಭೂತಗಳು ಮಳೆ ಬೇಕಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಕೆಲವೊಂದು ಕಡೆ ನೋಡಿ 3 ವರ್ಷ ಇದೆಲ್ಲ ಏನು ಅಂದ್ರೆ ಅವನ ನಿಯಂತ್ರಣ ಬರ್ತಾರೆ. ಅವೆಲ್ಲ ಏನಂತಂದ್ರೆ
ಮಾಡ್ತೇವೆ ನಾವು ಮಾಡಿದಾಗ ನಾವು ವಿಜ್ಞಾನದಿಂದ ಮಾಡ್ತೀವಿ ಪರಮಾತ್ಮ ತನ್ನ ಸಮತೋಲನ ಕಾಯ್ಕೊಂಡಾಗಿರಲ್ಲ ಎಲ್ಲ ಒಬ್ಬೊಬ್ಬರು ಈ ಜಗತ್ತು ಅವಿಗಾಟದ ಒಂದು ರಾಷ್ಟ್ರವನ್ನು ಒಂದು ಕ್ಷಣದೊಳಗೆ ನೀರು ಬಿಡ್ತಾವೆ. ಈಗ ಚೀನಾ ಜಪಾನ್ ಅಂತ ರಾಷ್ಟ್ರಗಳು ಸಹಿತ ಆ ಕ್ಷಣದಾಗ ನಾವು 7.8 ರಿಕ್ಟರ್ ಮಾಪಕದಲ್ಲಿ ಭೂಕಂಪ ಆದ್ರೆ ಅಥವಾ ಭಯಾನಕ ಚಂಡಮಾರುತಗಳೆಲ್ಲ ಕೆಲವು ದೇಶದಾಗ ಹೌದು ಎಷ್ಟೋ ಒಂದು 50-60 ಕಿಲೋಮೀಟರ್ ಊರ ಮಂದಿ ಎಲ್ಲ ಮುಂದೆ ಐತಿ ಮಂದಿ ಲೆಕ್ಕದ ಈಗ ಒಂದು ಸಾಕ ಈಗ 50-20 ವರ್ಷ ನೋಡ್ಕೊಂಡಿಲ್ಲ ನಾ ಈಗ ಇದೆಲ್ಲ ನಿಯಂತ್ರಣ ಪರಮಾತ್ಮನ ಅವನ ಆಶೀರ್ವಾದ ಹಂಗೆ ನಾವು ಕೃಷ್ಣನಾಗ ಅವನ ವಿಶ್ವಾಸಕ್ಕ ಶಸ್ತ್ರ ಸಾಮರ್ಥ್ಯ ವಿಶ್ವಾಸಕ್ಕ ಯುದ್ಧ ಚಾಲು ಆ ಯುದ್ಧದಲ್ಲಿ ಅದೇ ಸಮಯದೊಳಗೆ ಸೈನ್ಯ ಎಲ್ಲ ನಿಂತು ಕೌರವರ ಸೈನ್ಯ ಅವರೆಲ್ಲ ಅಣ್ಣತಮ್ಮರು ಅರ್ಜುನ ಅಣ್ಣತಮ್ಮಂದಿರು ಎಲ್ಲ ಮುಂದೆ ಶಿಕ್ಷಣ ಕೊಟ್ಟ ಗುರು ಮತ್ತು ಮನೆ ಹಿರಿಯ ಎಲ್ಲ ಒಂದು ಸೈಡ್ ಕಣ್ಣು ಅರ್ಜುನ ಕಣ್ಣು ಭೀಷ್ಮಾಚಾರ್ಯ ಅವರ ವಂಶದ ಹಿರಿಯ ಮನುಷ್ಯ ದ್ರೋಣಾಚಾರ್ಯ ಶಿಕ್ಷಣ ಕೊಟ್ಟ ಗುರು ಎಲ್ಲ ಇದರಿಗೆ ಅವರೆಲ್ಲ ದುರ್ಯೋಧನ ವಿಶ್ವಾಸನ ಅವರವರ ಎಲ್ಲ ಏನು ಮಾಡಿದ್ರೆ ಎದಬೇಕಾಗಿತ್ತು ರಾಜ್ಯ ಜಗತ್ತಿಗೆ ಹೋರಾಟ ಎಲ್ಲ ಬಿಸಿ ಆಗಿತ್ತು ನಾವು ಅಂದ್ರೆ ಇದು ಧರ್ಮ ಇದ್ದೈತಿ ಈ ಮಾತು ಅದು ಆಗುವಾಗ ಸೋಮನೆ ಶಸ್ತ್ರ ಹೇಳ್ತಾರೆ ನಾವು ಕೃಷ್ಣ ಭಗವಾನ್ ನಾವು ನನಗೆ ಆಗೋದು ಗುರುಗಳನ್ನ ನಮ್ಮ ವಂಶದೆಲ್ಲ ಕೊಡು ನನ್ನ ಕೈಯಾಗ ಮಾನ ಕೊಟ್ಟು ನಮ್ಮ ಕೈಯಾಗ ಇತ್ತ ನಾನ ಸ್ವರೂಪ ಎಲ್ಲ ನಿಂತು ಇದ್ದೊಳಗೆ ನಾನ ಸ್ವರ ಗದ ಇದ್ದೊಳಗೆ ಭೀಮನ ನಾ ಸ್ವರ ಭೀಮನಿಂದಲೂ ಸಾಕಷ್ಟು ಸ್ವರೂಪ ನಾವು ದುರ್ಯೋಧನ ಮತ್ತೆ ಕಿಂವಾಕಪಟ್ಟು ಹಿಂದೆ ಹೋಗ್ಬಿಡ್ಬೇಕು ಅಷ್ಟು ಆದ ಸಹಿತ ಭೀಮನ ಒಂದು ಏನಪ್ಪ ಅಂತಂದ್ರೆ ಅದು ಏನದ ಕೇಳಲ್ಲ ಒಂದು ಕೃಷ್ಣನ ಒಂದು ಸಣ್ಣ ಬೇರೆ ಅವಾಗ ಅವನ ಕೃಷ್ಣ ಪರಮಾತ್ಮ ಎಲ್ಲ ಗಂಧ ಹೇಳ್ತಾರೆ ಎಲ್ಲರೂ ಒಬ್ಬೊಬ್ಬರು ಸೈನ್ಯ ಬಂದು ಎಲ್ಲ ನಾಶ ಮಾಡಿರ್ತಾರೆ ತಾ ಮಾಡಿದಂಥ ತಪಸ್ಸಿಗೆ ನಾವು ಗಂಡ ಕೂಟದ ಮುಂದೆ ಅವು ಕಣ್ಣೆಲ್ಲ ಯಾಕೆ ಇದು ಜಗತ್ತು ನೋಡ್ಬೇಕು ಕಣ್ಣಿಗೆ ಅರಿವು ಕಣ್ಣಿಗೆ ಅರಿವು ಕೊಡುವ ಹಂಗೆ ಧ್ಯಾನ ಮಾಡಿದ ತಪಸ್ಸೆ ಮಾಡಿದ ತಪಸ್ಸು ಪ್ರತಿಫಲ ಆಕಿ ಏನು ಕಾಣ್ತಾಗ ಏನು ನೋಡ್ತಾಳ ಅದನ್ನು ವಜ್ರಕಾಯ ಯಾರು ಸರಿ ನೋಡ್ತಾಳ ವಜ್ರಕಾಯ ಹಂಗೆ ಕೊನೆಗೆ ಏನು ಮಾಡ್ತಿರ್ತಾರ ಎಲ್ಲ ಸೋತೆಲ್ಲ ಸರ್ವನಾಶಕ ಗೊತ್ತಾಗೈತೆ ನಾಶಕ ಅವಾಗ ಎಲ್ಲ ಹೇಳ್ತಾರ ಅಪ್ಪ ಇವರು ಕೊನೆಗೆ ಅದಕ್ಕೆ ಈ ಸಿಕ್ಕನೊಳಗೆ ನದಿ ಸ್ನಾನ ಮಾಡ್ಕೊಂಡು ಹೆಂಗೆ ಬಾಲ್ಯ ಸಣ್ಣ ವಯಸ್ಸೊಳಗೆ ಹಿಂಗೆ ಕೈಗಳಿಂದ ಕೂರ್ಚೊಂಡು ಬಂದ ಹಂಗೆ ವ್ಯವಸ್ಥದಾರೆ ಅಂದ್ರೆ ಒಂದು ಬಟ್ಟೆ ಒಂದು ಆದಾಗ ವ್ಯವಸ್ಥೆ ಇಲ್ಲ ಕುಲ ಮಾಡ್ಕೊಂಡೆ ಬಾಳ ಹೂವಾತ ಎಲ್ಲ ಹೇಳಿದಂಗೆಲ್ಲ ಇದೆಲ್ಲ ಕೃಷ್ಣ ಪರಮಾತ್ಮ ಗೊತ್ತಾಗೈತೆ ನಾವೆಲ್ಲ ಮಾಯ ಆ ಟೈಮ್ದಾಗ ಕೃಷ್ಣ ಕೈ ಮಾಡಿ ಅದೇನು ವಸ್ತ್ರ ಬರ್ತದೆ ನಾವು ಯಾಕೋ ಇಂಥ ಭಾಳ ಸೂರ್ಯ ಮನುಷ್ಯ ನೀನಪ್ಪ ಅಂದ್ರೆ ತೀರ್ಥ ಮಾಡಾಕ ಗಲಾಟೆ ಗಲಾಟೆ ಮಾಡುವಂಥವ ಇಂಥ ಸೂರ್ಯ ನೀವೇಂತಿ ಬೇಕಿಲ್ಲ ಹಿಂದಿಷ್ಟು ಅಸಹ್ಯ ಹಿಂಗೆಲ್ಲ
ಅವರು ಹೇಳ್ತಾರೆ ಆಗ ಸಣ್ಣಾಗಿದ್ದೆ ಹಂಗೆ ಆ ರೀತಿ ಅವರೇ ಇರ್ತಾರೆ. ಈಗ ನೀವು ಬೆಳೆದ ದೊಡ್ಡವಾಗಿದ್ದೀವಿ ಆಗ ಏನಪ್ಪ ಅಂತಂದ್ರೆ ದೊಡ್ಡ ಮಜಾ. ಈ ಪರಿಸ್ಥಿತಿ ಒಳಗೆ ನೀವು ವ್ಯವಸ್ಥೆಗಾರ ಹೋಗೋದು ಸರಿಯಲ್ಲ. ಈಗ ನಾವು ಏನು ಮಾಡೋದಿಲ್ಲ ಕೃಷ್ಣ ಅವ್ನು ಮೈಂಡ ಹೇಳ್ತಾರೆ ಮೈಂಡ್ ವಾಶ್ ಮಾಡೋದು ಅವ್ರ ಜ್ಞಾನಿಗಳ ಶಕ್ತಿ ಇದೆ. ನಮ್ಮ ಈ ಮಾಯಾದವರು ಕೆಡವುದು ಅವನ ಕೈ ಏನೈತಿ, ಅದರಿಂದ ವಿಮುಖ ಮಾಡಿ ಅಧ್ಯಾತ್ಮಕ್ಕೆ ಹಚ್ಚಲು ಅವನ ಕೈ ಇರಬೇಕು. ಯಾಕಂದರೆ ನಾವು ಆರ್ಚ ನೋಡ್ತಾವೆ ನಮ್ಮ ಬದುಕನ್ನು ನೋಡಿ ನಮಗೆ ಮಾರ್ಗದರ್ಶನ ಮಾಡುತ್ತಾರೆ. ಅಷ್ಟೇ ಕ್ಷಣದಾಗ ಅವನು ಮಾಯಾದಿಂದ ಚಟಿ ಮಾಡ್ತಾನೆ. ಈಗಿನ ಇಷ್ಟ ಸುಮ್ಮನೆ ಸಿಂಪಲ್ ಅಷ್ಟೇ ಚಟಿ ಹಾಕೊಂಡು ಹೋಗೋದು ಏನಾಗಿಲ್ಲ ಚಲೋ ಮತ್ತು ಆ ಪ್ರಕಾರ ಹಾಕ್ತಾನೆ ಹೋಗ್ತಾನೆ. ಅವಾಗ ಅವನು ಎಲ್ಲ ಕೈ ಬಟ್ಟೆ ಬಿಚ್ಚಿ ನೋಡ್ತಾರೆ ಶರೀರ ಕಾಯಿ ಹಾಕಿ ಮತ್ತು ಅದಷ್ಟೇ ಚಟಿ ಇದ್ದು ಅಷ್ಟೇ ಆಸಕ್ತಿ ಹೋಗಿ ಹೀಗಾಗಿ ಮಾಡಿ ಕೇಳ್ತಾರೆ. ಇಲ್ಲ ಕೃಷ್ಣ ಬಂದ ಕೃಷ್ಣ ಹೇಳಿದ ಅದಕ್ಕೆ ಗೊತ್ತಾಗ ಸೂಕ್ಷ್ಮದಷ್ಟೇ ಇದು ಮೋಸ ಆತನು ಗೊತ್ತಾಗ್ತದೆ. ಆನಂತರ ಇನ್ನೊಂದಲ್ಲ ಇನ್ನೋ ನೋಡ್ರಲ್ಲ ಜೀವನದ ಇದ್ರಾಗ ಯುದ್ಧದ ಹೊರತಕ್ಕೆ ಅವೆಲ್ಲ ಕೃಷ್ಣ ಅದೇ ಇರ್ತಾನೆ. ಅವನು ಜೋರ ಯುದ್ಧ ಕೊನೆಗೆ ನಾವು ಏನಪ್ಪ ಅಂದ್ರೆ ಜೀವನ ಸೊನ್ನೆ ಮಾಡಿ ಅಮ್ಮ ಕೊಡ್ತಾನೆ ತಡೆಗಿತಾನ ಷಡ್ ಹೊಡಿತಾನ ಮಳೆ ಭೀಮ ಅದನ್ನು ನೋಡಿದ್ರು ಸಹಿತ ಅವ್ನು ಹೊಟ್ಟಾಗಿಲ್ಲ. ನಾವು ಆ ಸಣ್ಣ ಗೊತ್ತಾದ ನಂತರ ಹೊಡಿತಾನ ಹೋಗ್ತಾರೆ. ಹಿಂಗೆ ಎಲ್ಲ ಸಮಯದವರು ಕೃಷ್ಣನ ಪಾತ್ರದವರು ದ್ರೋಣಾಚಾರ್ಯರು ಅದನ್ನೇ ಮಾಡಿದ, ಕೃಷ್ಣ ಪರಮಾತ್ಮ ಮಾಡಿದ. ಆವಾಗ ಅಲ್ಲಿ ಧರ್ಮರಾಜನ ಬಳಸ್ಕೊಂಡ ಕೃಷ್ಣ ಪರಮಾತ್ಮ. ದ್ರೋಣಾಚಾರ್ಯ ಸಲುವಾಗಿ ಧರ್ಮರಾಜನ ಬಳಸ್ಕೊಂಡಲ್ಲಿ ಆ ಟೈಮ್ದಾಗ ದ್ರೋಣಾಚಾರ್ಯ ಕೂಡಲೇ ಧರ್ಮರಾಜ ಹೇಳಿದ ಏನಂತಂದ್ರೆ ಅಶ್ವತ್ಥಾಮ ಹತಃ ನರಪುಂಜರು ಅಶ್ವತ್ಥಾಮ ಹತಃ ತನ್ನ ಅಶ್ವತ್ಥಾಮ ಹತಃ ನನ್ನ ಕೈಯಲ್ಲಿ ಜೀವನದ ಸೂರ್ಯದಾಗಿಲ್ಲ ಧರ್ಮರಾಜ ಹೇಳಿದ. ಅಶ್ವತ್ಥಾಮ ಅಂದ್ರೆ ದ್ರೋಣಾಚಾರ್ಯ ಇವಾಗ ಮಹಾನುಶೂರ. ಅಶ್ವತ್ಥಾಮ ಹತಃ ಕೃಷ್ಣನ ಅಂತತನ ಮಂತ್ರಿ ಆಗಿಲ್ಲ ಸುಳ್ಳು ಹೇಳೋದು ಹಂಗಾಗಿ ಇಲ್ಲಪ್ಪ ಯಾಕೆ ಸುಳ್ಳು ಹೇಳ್ತೀವಿ. ಅಶ್ವತ್ಥಾಮ ಹತಃ ನರೋ ಕುಂಜ ಮನುಷ್ಯನೋ ಅಥವಾ ಆಗಿ ಪ್ರಾಣಿ ಕುಂಜು ನರೋ ಕುಂಜು ಅನ್ನೋದು ಅದು ಅನುಭವ. ಅಶ್ವತ್ಥಾಮ ಅಂತ ಆನೆ ಅಂದ್ರೆ ಹತ ದೇವ ಅವನ ಕಡೆ ಅನಿಸ್ತಾನ. ಅವಾಗ ದ್ರೋಣಾಚಾರ್ಯ ಶಸ್ತ್ರ ಅಶ್ವತ್ಥಾಮ ಮಗ ಸತ್ತು ಹೇಳಿ ಅವೆಲ್ಲ ಶರೀರದಿಂದ ಬೇರ್ಪಟ್ಟು ನೋಡಕ್ಕೆ ಆ ಅಶ್ವತ್ಥಾಮ ಹತ ನರೋ ಕುಂಜ ಅನ್ನೋ ಟೈಮ್ದಾಗ ಕೃಷ್ಣ ಪರಮಾತ್ಮ ಏನು ಮಾಡೋದು ಎಷ್ಟು ಸೂಕ್ಷ್ಮ ಎಷ್ಟು ಕೆಲಸ ಮಾಡಿ ಕೃಷ್ಣ ಪರಮಾತ್ಮ ಎಷ್ಟು ಅಂದ್ರೆ ಅವನ ಪಾತ್ರಕ್ಕೆ ಪಾಂಡವ ಸತ್ಯವಂತ ಯುದ್ಧ ಸಹಿತ ಜಯ ಆಗೋಗ್ಬಿಟ್ಟಿದೆ. ಕೃಷ್ಣ ಪರಮಾತ್ಮ ವಾಮ ಮಾರ್ಗದಿಂದ ಎಲ್ಲ ಅಡ್ಜಿಟ್ ಅಂದರೆ ಧರ್ಮಯುದ್ಧ ಅಂತೂ ಕರೆಕ್ಟ್ ಅಂದ್ರೆ ಕರೆ ಆದ ಸಹಿತ ಧರ್ಮದಿಂದ ನಡೆದ್ರೆ ದುಷ್ಕರ್ಮದ ಆಗಿಲ್ಲ. ಧರ್ಮದಿಂದ ನಡೆದ್ರೆ ದುಷ್ಕರ್ಮದ ಆಗಿಲ್ಲ. ಆವಾಗ ನರಪುಂಜ ಅನ್ನೋ ಟೈಮ್ದಾಗ ನರೋತ್ತೀರ ತನ್ನ ಅಶ್ವತ್ಥಾಮ ಹತ ನರೋದ್ರೆ ಆ ಕುಂಜ ಅನ್ನುವಂಥ ಶಬ್ದದೊಳಗೆ ಶಂಕ ಓದ್ಬಿಡ್ತಾನೆ ಜೋರು ಕೃಷ್ಣ ಮೈಯ ಶಂಕ ಓದ್ಬಿಟ್ರೆ ಆ ಕುಂಜ ಅನ್ನುವಂಥ ಶಬ್ದನ ಆಗಿದೆ. ಧರ್ಮರಾಜ ಇನ್ನೊಂದು ಸುಳ್ಳು ಆಗಿಲ್ಲ. ಅವನಿಗೆ ಯಾವಾಗ ಬಂದಾಗ ಏನೋ ಆಗೈತೆ ನಾವು ಹೋಗ್ಬಿಡ್ತಾನೆ ಅಂದ್ರೆ ಅದೇ ಹೋಗುವಾಗ ಆಗ ಅಸಹ್ಯ ಕೊಡುತ್ತಾನು. ಆ ಶರೀರದಿಂದ ಬೇರ್ಪಟ್ಟಂದ್ರೆ ಆತ್ಮ ಆ ಯುದ್ಧದಲ್ಲಿ ಹೋಗ್ಬಿಟ್ಟು ಯಾರು ಅಶ್ವತ್ಥಾಮ
ಇರ್ತಾನೆ ಅಲ್ಲಿ ನೋಡ್ತಾನೆ ವಿಶ್ವನಾಮ ಇರ್ತಾನೆ. ಅದು ಒಂದು 5-10 ನಿಮಿಷದ ಸಮಯ ಅವಾಗ ಏನು ಈ ಶರೀರದ ಬೇರ್ಪಟ್ಟ ಆತ್ಮ ಹೊಗೆಯಲ್ಲ, ಅದು ಹೊಳೆ ಬರೋದಾಗಿ ಒಂದು ಸಣ್ಣ ಚೂರು ಮಾಡ್ತಾರೆ. ಯಾರು ನೋಡಾಚೆ ಎಲ್ಲ ಯುದ್ಧದ ಸೂತ್ರ ಕಲಿಸ್ತಾರೆ ನಾವು ಅನಿವಾರ್ಯ. ಇಲ್ಲಾಂದ್ರೆ ಅವ್ರ ಕಡೆಗೆ ಪಾಂಡವರ ಮರಿ ಪಾಂಡವರ ಸಾಕಿದ್ರೆ ಎಲ್ಲರೂ ಒಬ್ಬ ಗುಣಾಚಾರ್ಯ ಒಬ್ಬರನ್ನು ಕೊಡೋದು ಶಕ್ತಿ ಇರುತ್ತೆ. ಯಾಕಂದ್ರೆ ಇವ್ರಿಗೆ ಬೆಳೆಯೋದು ಕಲಿಸ್ತಾನ ಅವ ಎಷ್ಟೋ ಕಲಿಸಿರ್ತೈತೆ ಕೆಲವೊಂದು ಇತೋಡೆ ಕಲಿಸಿರ್ತಾನೆ. ಆದರೆ ಈ ಒಂದು ಇಂಥ ಮಾಯಾ ಕೃಷ್ಣ ಪರಮಾತ್ಮ ಅವರು ಒಂದು ಧರ್ಮಸ್ಥಾಪನಾ ಸಲುವಾಗಿ ಮಾಡಿದಂಥ ಕಾರ್ಯಗಳು ಎಷ್ಟೊಂದು ಆವಾಗ ಮಳೆ ಬಂದಾಗ ಶರೀರ ಎಲ್ಲ ತುಂಬ ಮಾಡಿ ಹೋಗ್ಬಿಟ್ಟು ಮಳೆ ಬಂದ ಬರ್ತಾನ ನೋಡಿದ್ರೆ ಶರೀರ ಕೂಲಾಗಿರ್ತೈತಿ. ಅಪ್ಪ ಅಲ್ಲೇ ಸುತ್ತಾಯಿದ್ರು. ಇಲ್ಲೇ ಒಂದು ನಾಯಿ ಇರ್ತದೆ. ಆ ನಾಯಿ ಶರೀರದಾಗ ಪ್ರವೇಶ ಮಾಡ್ತಾನ. ಯಾರು ನಾಯಿ ಶರೀರದಾಗ ಪ್ರವೇಶ ಮಾಡಿ ಅವೆಲ್ಲ ಶರೀರ ಕೂದಲು ಜೋಡಿಸ್ಲಾಕತ್ತ ಮಾತ್ರ ಜಾಗ ಬಂದು ನಾವು ಮಾತು ಇದು ಮಾಡಕ್ಕೆ ಅವಾಗ ನಾಯಿ ಶರೀರದಾಗ ಪ್ರವೇಶ ಮಾಡಿದ್ರು ಕೃಷ್ಣ ಬಂದರು. ಏನು ನೀವೆಲ್ಲ ಇಂಥ ಅತ್ಯಂತ ಮಾಡೋದು ಮಹಾನ್ ಶಕ್ತಿ. ನಾಯಿ ಶರೀರದಾಗ ಇಂಥ ಶರೀರದಾಗ ನೀವು ಪ್ರವೇಶ ಮಾಡೋದು ಎಂಥ ಇವರು ಅಪರಾಧ. ಅದರ ಬ್ಯಾಡ ಅವನ ಅಂತ್ಯ ಒಬ್ಬ ಗುಣಾಚಾರಿ ಅಂತ್ಯ. ಈಗ ಒಬ್ಬೊಬ್ಬರು ನಾವು ವಿಶ್ವಾಚಾರಿ ಮೊದಲಿಗೆ ಫಸ್ಟಿಗೆ ಅವನ ಜೊತೆಗೆ ವಿಚಾರದಾಗ ಅರ್ಜುನ ಅವನ ವಿಚಾರದಾಗ ಒಂದು ಬಾಣ ಬಿಡ್ತಾನ. ಎರಡನೇ ಬಾಣಕ್ಕೆ ಅರ್ಜುನನ ಕಿರೀಟ ಹಾರಿದ್ರು. ಹೆಂಗೆ ಹಾರಿದ್ರೆ ಕಿರೀಟ ಅವನೇನು ಗುರಿ ಇಡ್ತಾವಂದ್ರೆ ನೇರವಾಗಿ ಅವನು ಎಣ್ಣೆ ಗುರಿ ಇಡ್ತಾವ ವಿಶ್ವಾಚಾರಿ. ಆ ಟೈಮ್ದಾಗ ಅದನ್ನು ತಪ್ಪಿಸೋದಾಗಿ ಪರಮಾತ್ಮ ಸಾರಥಿ ಅವನೇ ಇರ್ತಾನೆ. ಕೆಲಸ ಅವ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಬಾಣ ಬರೋ ಟೈಮ್ಗೆ ರಥ ಹೆಬ್ಬಳ್ಳಿ ಅದೊಂದು ಮಾತ್ರ ಬೀಳ್ಬೋದು. ರಥ ಬರ್ತದೆ. ಅವಾಗ ಅವನು ಕಿರೀಟ ಕೊಡ್ಬೋದು. ಎರಡನೇ ಶಸ್ತ್ರ ತಗೊಳ್ಳೋದ್ರಾಗ ಎರಡನೇ ಬಾಣ ತಗೊಳ್ಳೋದ್ರಾಗ ಕೃಷ್ಣ ಪರಮಾತ್ಮ ಶಕ್ತಿ ಶಕ್ತಿ ಬಂದ ಅವನು ಸುದರ್ಶನ ತಗೊಂಡಿರ್ತಾನೆ. ಇದು ಇತಿಹಾಸ ಸುದರ್ಶನಕ್ಕೆ ಅವಾಗ ವಿಶ್ವಾಚಾರ್ಯ ಶಸ್ತ್ರ ಅವನ ಪರಾಕ್ರಮ ಗೊತ್ತ. ಕೃಷ್ಣನ ಪರಾಕ್ರಮ ಅವನು ಎಂಥ ಸಾಮರ್ಥ್ಯ ಅವೇನು ಸಾಮರ್ಥ್ಯ ಹಾಕೈತಿ ನಾವು ಮನಸ್ಸು ಮಾಡಿದ್ರೆ ಕ್ಷಣದಾಗ ಅದು ಕ್ಷಣ ಅಂತಂದ. ಹಾಗ ಎಲ್ಲರೂ ಸರ್ವನಾಶ ಆಗ್ತದೆ. ನಾವು ಗೊತ್ತಿದೆ ಅವತಾರ ಪುರುಷ ಅವ್ರಿಗೆಲ್ಲ ಗೊತ್ತಿದ್ದ ಸಹಿತ ಎಲ್ಲ ಸಹಾಯ ಆ ಒಂದು ಸಾಂಗ್ಗಳ ಗೊತ್ತಿರ್ತಾರಪ್ಪ ಅಂತಂದ್ರೆ ಅವರವರ ಅನ್ನ ಮಾಡಿರ್ತಾರೆ. ಅವ್ರ ಅನ್ನ ಮಾಡಿದ ಸಲುವಾಗಿ ಆ ಸಾಂಗ್ಗಳು ಗೊತ್ತಿರ್ತಾರೆ. ಹೀಗೆ ಕೃಷ್ಣ ಸುಧಾರಿಸಿಕೊಂಡು ಶಸ್ತ್ರ ತಗೊಂಡು ಆಮೇಲೆ ಅವ್ರು ಮುಂದೆ ಅಂದ್ರೆ ಅವನ ತಮ್ಮ ನಿಲ್ಲಿಸಿದಾಗ ಅವನು ಏನಿರುತ್ತಂದ್ರೆ ಸೂರ್ಯ ಜೊತೆ ಅಷ್ಟೇ ಇದು ಮಾಡೋದು ಅವೆಲ್ಲ ಅಂಥ ಒಬ್ಬ ಸ್ತ್ರೀಯನ್ನು ಪುರುಷರ ಸ್ತ್ರೀಯಲ್ಲ ತಿಳಿಸಿದ್ರೆ ಶಸ್ತ್ರ ಅರ್ಜುನ ಅವಾಗ ಮಕ್ಕೊಳ್ತಾನೆ. ಇಚ್ಛಾವಾಣಿ ಏಕೋ ಬಾಣಕ್ಕೂ ಸಹಿತ ಜೀವವಾಣಿ ಇಚ್ಛಾವಾಣಿ ಇರ್ತಾನ. ಹಂಗೆ ಒಬ್ಬೊಬ್ಬರು ಮನೆಗೆ ಎಲ್ಲ ಕೌರವರು ಪ್ರಪಂಚದಲ್ಲಿ ಮಕ್ಕಳಾಗ ಕೌರವರು ಒಂದು ಕಡೆ ಬರ್ತಾರೆ, ಪಾಂಡವರು ಒಂದು ಕಡೆ ಬರ್ತಾನೆ, ಕೃಷ್ಣ ಬರ್ತಾನೆ. ಯಾವ ನೀರು ವಿಶ್ವಾಚಾರ್ಯ ನೀರು ಅಂತ ಯಾವ್ದಪ್ಪ ನೀರು ಕಟ್ಟೆ ನೋಡೋಕೆ ಅರ್ಜುನ ಅಲ್ಲೇ ಭೂಮಿಗೆ ಮಾಡಿದ ಜಿಡಿ ಅದು ಬರುತ್ತೆ. ಅದೇ ನೀವು ಮೈ ಬರ್ತೈತಿ ಅಂದ್ರೆ ಶಿಕ್ಷಣ ಇರ್ತಾನ ಹಾಲು ಸಹಿತ ಅನಿವಾರ್ಯ. ಯುದ್ಧದ ಅನಿವಾರ್ಯ. ಒಬ್ಬೊಬ್ಬರು ಕರ್ಮ
ಇವೆಲ್ಲ ವಿರೋಧ ಕುಲಸುತ್ತ ಈಗ ನೋಡಿ ಅರ್ಜುನಿಗೆ ಇವೆಲ್ಲ ಚಕ್ರದೊಳಗೆ ಅಭಿಮನ್ಯು ಬಂದಿರ್ತಾರೆ. ಅವಾಗ ಎಲ್ಲರೂ ಅಭಿಮನ್ಯು ಆ ಒಂದು ಯುದ್ಧ ಭೂಮಿಯೊಳಗೆ ಯುದ್ಧ ಒದ್ದಾಡೋ ಟೈಮ್ದಾಗ ಎಲ್ಲ ಕೌರವ ರಾಜಾಡ್ತಾರೆ. ಅವಾಗ ಕಾಲಿಗೆ ಬಂದು ಯಾರು ಜೇತ ಅದು ಭಾಳ ಮನಸ್ಸಿಗೆ ನೋವಾಕೈತಿ. ನಾವು ಕಾಲಿಗೆ ಬಂದಿದ್ದು ಸಲ ಭಾಳ ಮನಸ್ಸಿಗೆ ನೋವಾಕೈತಿ. ಅರ್ಜುನ್ ಕೇಳ್ತಾನೆ ಇಚ್ಛಾ ಏನು ಕೇಳ್ದ ಸಾವು ಪ್ರಾಣ ಹೋಗೋದು ಇಚ್ಛಾ ನಾಳೆ ಸೂರ್ಯಾಸ್ತ್ರ ಒಳಗಾಗಿ ಅವನು ಕೊಟ್ಟರೆ ನಾವು ವಚನ ಕೊಟ್ಟರೆ ನಾ ಅತ್ಯಂತ ಆನಂದದಿಂದ ಪ್ರಾಣ ವಚನ ಕೊಟ್ಟಾನ. ಆ ಪ್ರಕಾರ ಎಲ್ಲ ತಯಾರಿ ಅದೆಲ್ಲ ಹೆಂಗೆ ಏನಪ್ಪ ಪ್ರತಿಜ್ಞೆ ಮಾಡ್ತಾನಪ್ಪ ಅಂತಂದರೆ ಸೂರ್ಯಾಸ್ತ್ರ ಒಳಗಾಗಿ ಅವನು ದೇವರನ್ನು ಮಾಡಿದನು. ನನಗೆ ಆಗಲಿಲ್ಲ ಅಗ್ನಿ ಪ್ರವೇಶ ಮಾಡ್ತೀನಿ. ಅದು ಆಗಲಿಲ್ಲಪ್ಪ ಅಂದರೆ ಅಗ್ನಿ ಪ್ರವೇಶ ಮಾಡಿ ಸಾಯ ಅವಾಗ ಎಲ್ಲ ಕೊನೆಗೆ ಮತ್ತು ಇದು ಮತ್ತೆ ಚಿಂತೆ ಕೃಷ್ಣನಿಗೆ ಆ ಟೈಮ್ದಾಗ ಸೂರ್ಯ ಇನ್ನೊಂದು ಮೊಳ 2 ಮೊಳ ಇರ್ತಾನ. ಆ ಟೈಮ್ದಾಗ ಅಲ್ಲೆಲ್ಲ ಅಗ್ನಿ ಕೊಡ್ತಾರೆ ಮಾಡ್ತಾರೆ, ಕಟ್ಟಿಗೆ ಹೊಡ್ತಾರೆ, ಅಗ್ನಿ ಹಚ್ತಾರೆ. ಅವಾಗ ಈ ಸಮಯ ಬಂದೈತೆ ತಂದ ಸುತ್ತ ಹಾಕತ್ತ ಮೊನ್ನೆ ಸುತ್ತ ಆಯ್ತಾನೆ 2 ಸುತ್ತ ಆಯ್ತು ನಾವು ಅದನ್ನ ಕೃಷ್ಣ ಶೂರ ವಂಶ ಈ ಶಸ್ತ್ರಧಾರಿಯಾಗಿ ಸುತ್ತ ಹಾಕಬೇಡ, ಕೇವಲ ಶಸ್ತ್ರಾಸ್ತ್ರ ತೊಗೊಂಡು ಸುತ್ತ ಶಸ್ತ್ರ ತೊಗೊಂಡೇ ಅಗ್ನಿ ಪ್ರವೇಶ ಮಾಡಿರ್ತಾರೆ. ಆವಾಗ ಶಸ್ತ್ರ ಕೈಯಾಗ ಬರ್ತಾನ ಮತ್ತು ಅದನ್ನೆಲ್ಲ ಬಿಲ್ಲಿಗೆ ಬಾಣ ಏರಿಸ್ತಾನ. ಆ ಬಾಣ ಎತ್ತಾನ ಸುತ್ತ ಹಾಕಿರ್ತಾನ. ಕೊನೆಗೆ ಕೃಷ್ಣ ಪರಮಾತ್ಮ ಮಾಡಿ ಸೂರ್ಯ ಮುಂದುವರೆಗೆ ಸುದರ್ಶನ ಮರಿ ಮಾಡಿರ್ತಾನೆ. ಮರಿ ಮಾಡಿಕೊಂಡು ಹಂಗೆ ಸೂರ್ಯ ಮರಿಲ್ಲ. ಸೂರ್ಯ ಮರಿ ಹೋಗ್ಲ ಅವ್ರು ಕೈಕಿ ಹೊಡ್ಕೊತಿಲ್ಲ ಕೌರವರೆಲ್ಲ ಹೋಗ್ಕೊಂಡು ಅರ್ಜುನನ ಕೊನೆಯ ಕ್ಷಣ ಅರ್ಜುನ ಅಗ್ನಿ ಪ್ರವೇಶ ಮಾಡಿ ಸಾಯ್ತಾನೆ. ಎಲ್ಲರೂ ಇಟ್ಕೊಂಡು ನನ್ನ ಅಟ್ಟ ನಂಬೋದ್ರೆ ಜಯದ್ರಥನ ಕೊನೆಗೆ ಮೂರು ಸೂರ್ಯನ ಅವನಿಗೆ ಆದ ಜಯದ್ರಥನ ಕರ್ಕೊಂಡ್ರೆ ಅವನು ಕರ್ಕೊಂಡು ಬರ್ತಾರೆ. ಅವನು ಕರೆದಿ ಇವರೆಲ್ಲ ಮನೆಗೆ ಹಗರಿಸಿ ನಡೆದಿರ್ತಾರೆ. ಕೃಷ್ಣ ಎದುರ್ತಾನೆ. ಅರ್ಜುನ ಏನಪ್ಪ ಇದು ಸುತ್ತ ಹಾಕಿ ಅವನು ಅಗ್ನಿ ಪ್ರವೇಶ ಮಾಡ್ತಾನೆ. ಅವಾಗ ಕೇಳ್ತಾನ ಈ ಸತ್ ಸೂರ್ಯ ಇದ್ದರೆ ಏನು ಮಾಡ್ತಿದ್ದೆ? ಸೂರ್ಯ ಇದ್ರ ತೊಂದ್ರಾಗ ಕೃಷ್ಣ ಪರಮಾತ್ಮ ಸುದರ್ಶನವನ್ನು ಮಾಡಿ ಮಾಡ್ತಾನೆ. ಬೆಳಕು ಸೂರ್ಯನ ಬೆಳಕು ಬರುತ್ತೆ. ಜಯದ್ರಥನೊಳಗೆ ಇವೆಲ್ಲ ಕಾರ್ಯಗಳು ಇವ್ರಿಗೆ ಎಷ್ಟೇ ಸೇರಿತ್ತು. ಪಾಂಡವರು ಎಷ್ಟೇ ಸೇರಿತ್ತು. ಪಾಂಡವರು ಧರ್ಮದಿಂದ ಬಿಡ್ತಿರ್ತಾರೆ. ಆದರೆ ಈಗೆಲ್ಲ ಗಾರುಡಿಯರ ಕೃಷ್ಣನ ಆಟಗಳಂದ್ರೆ ಯಾವುದೂ ನೆನಪಿಲ್ಲ ಅಂತ ಹೇಳಿ ಇದೊಂದು ಕೃಷ್ಣನ ಮಹಾನ್ ವೀರೆ. ಆ ರೀತಿ ಪ್ರತಿಯೊಂದರಲ್ಲಿನೂ ಕೃಷ್ಣ ಪರಮಾತ್ಮನೆಲ್ಲ ಎಷ್ಟೋ ಸಮಯ ಏನಿಂದ ಅವಾಗ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ರು ಕೃಷ್ಣ ಪರಮಾತ್ಮ. ಆ ಕೊನೆಗೆ ಎಲ್ಲ ಒಂದು ಬಾಲ್ಯದ ಸಮಯಗಳು ಕೃಷ್ಣನ ಬಾಲ್ಯದ ಸಮಯ ಎಲ್ಲ ಅಂದರೆ ಎಲ್ಲ ಗುರುಗಳು ಶಿಕ್ಷಣ ಅವನು ಕೃಷ್ಣ ಪರಮಾತ್ಮ ಶಿಕ್ಷಣ ಕಲಿಯಾಗ ಗುರುಗಳು ಬಂದಿದ್ದ. ಅಲ್ಲಿ ಗುರುಗಳು ಶಿಕ್ಷಣ ಕಲಿತಿದ್ದ. ಆಗ ಅವನ ಜೊತೆಗೆ ಒಬ್ಬ ಬ್ರಾಹ್ಮಣ ಮನುಷ್ಯ ಅಂದರೆ ಸಹಪಾಠ ಸುಧಾಮ ಇಬ್ಬರು ಬೆಳಕಿನ ಆಮೇಲೆ ಶಿಕ್ಷಣ ಅವನು ಮುಗಿತು. ಬಡ ಮನುಷ್ಯ ಬಡ ಬ್ರಾಹ್ಮಣ ನೂರಾಜ ವಂಶಸ್ಥ ಪ್ರಪಂಚದ ಕಾಲ ಮಾಡ್ತಿದ್ದ ಕೃಷ್ಣ ಮಂದಿರಲ್ಲಿದ್ದ ಅರಮನೆ ಗೋಪಿಕಾ ಸ್ತ್ರೀಯರು ಸತ್ಯಭಾಮ ಇವರು ಲೀಲೆಯೊಳಗೆ ಕೃಷ್ಣ ಮಾತುಗಳು ಕೊನೆಗೆ ಆ ಬಡ ಬ್ರಾಹ್ಮಣ
ತೀವ್ರ ಬಡತನ ಅಂದ್ರೆ ಮಕ್ಕಳು ಕೂಸುವ ಸೇರ್ತಿದ್ದಾರೆ ಕಾರಣ ಉಪವಾಸ ಕಟ್ಟಿ ಅಂದಿದ್ದಿಲ್ಲ. ಅವಾಗ ಏನು ಕೇಳ್ತಾರೆ ಸುಧಾಮ ನೀವೆಲ್ಲ ಗೋಕುಲದೊಳಗೆ ಹೆಂಗೆ ವಿದ್ಯಾಭ್ಯಾಸ ಮಾಡೋದ್ನಾಗ ಕೃಷ್ಣ ತತ್ತಿ ದೇವನ ಭಾಳ ವರ್ಣಾಟ ಭಾಳ ಅತ್ಯಂತ ಪ್ರಿಯ. ಅವನ ಭಾಳ ನನ್ನ ಮ್ಯಾಗ ಪ್ರೇಮ ಇದ್ದ ಅಂತ ಅವನ್ನೆಲ್ಲ ಅತ್ತಿ ಮತ್ತು ನೀನು ಇಂಥ ಸಂಕಟ ಕ್ಲಾಸ್ ಬಂದಾಗ ಅವನ ಕಾಯಂಗಿಲ್ಲ ನಾನು ಏನು ಸಂಪತ್ತ ಕೊಡಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ಮಾತಾನ ಆತ ಕೇಳೋದು ಸಜಕ ಆ ಹೋಗುವಾಗ ಬರಿಗೆಲ್ಲ ಹೆಂಗೆ ಹೋಗುತ್ತೆ ಹೇಳಿ ಮನೆಯೊಳಗೆ ಹೋಗುತ್ತೆ ಒಳ್ಳೆ ಇರ್ತಾವ ಅವಾಗ ಹರದ ಅರಿಗಳು ಕರ್ಕೊಂಡು ಹೋಗ್ತಾನ ಹೋಗಿ ಅರಮನೆ ಭಾಗದಲ್ಲಿ ಅವ್ರು ನಿಂತಿರ್ತಾನೆ. ಆಗ ನಮ್ಮ ಕೃಷ್ಣನ ಭೇಟಿ ಆಗುತ್ತೆ. ದ್ವಾರಪಾಲಕರು ಇಂಥವ್ರು ಸೇರಿದ್ರು ಹೇಳ್ತಾರೆ ರಾಜ ಮಹಾರಾಜರ ಸಮಯ ಸಿಕ್ಕಿದ್ರು ಟೈಮ್ ಸಿಕ್ಕಿದ್ರು ಕೃಷ್ಣನ ಭೇಟಿ ಆಗುತ್ತೆ. ನಿನ್ನ ಆಕಾರ ನಿನಗೆ ಕೃಷ್ಣ ಭೇಟಿ ಅವಾಗ ನಿಮ್ಮ ಭಾಗದಾಗಿರ್ತಾನ ಅವ ಏನು ಹೇಳ್ತಾರೆ ಸುಧಾಮ ಅಂತಂದ್ರೆ ಒಂದು ಮಾತು ಹಿಂಗೆ ನಿನ್ನ ಜೊತೆ ಗುರುಕುಲ ಅತ್ಯಂತ ಪ್ರೀತಿಯ ಸುಧಾಮ ಭಾಗದಾಗ ಇಷ್ಟು ಹೋಗಿ ಹೇಳಿ ಅದು ಮುಂದೆ ಏನು ಅಂದ್ಕೊಳ್ಳೆ ಅವ್ರು ಅನ್ಕೊಂಡು ಕೃಷ್ಣ ಅಂತ ದೇವ ಇರ್ತಾನೆ. ಆಗ ಇವಾಗ ಹೇಳ್ತಾರೆ ಈ ಸುಧಾಮ ಭೇಟಿ ಬರ್ದಾನ ಈ ಭಾಗದ ಅಂದರೆ ಕೃಷ್ಣ ಪರಮಾತ್ಮ ಓಡಬೇಕಾರೆ ಮತ್ತೆ ಸುಧಾಮ ಅಷ್ಟೊಂದು ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥ ಎಷ್ಟು ಭಾಳ ಯುವರಾಜ ಆಜು ಅವನಿಗೆ ಹರಡಿ ಅವನ ನೋಡಿದ್ರೆ ಎದ್ದು ಓಡ್ಬೇಕು ಓಡ್ ಹೋಗಿ ಅವನು ಕರ್ಕೊಂಡು ಒಳಗೆ ಬಂದ ಸುಗಂಧವಾದಂಥ ದ್ರವ್ಯಗಳನ್ನು ಮಿಕ್ಸ್ ಮಾಡಿ ಅವನ ಸ್ನಾನದಿಂದ ಸ್ವತಃ ದಾನ ಮಾಡ್ತಾನಂತ ಅವನ ಜಾಗ ಕೃಷ್ಣ ಪರಮಾತ್ಮ ಅವನ ಯಾಕೆ ವರ್ಷಕ್ಕೆ ಇರುತ್ತೆ ಅವನ ಜಾಗ ಮಾಡಿ ಭರತನೊಳಗೆ ವ್ಯವಸ್ಥೆ ಅವನೆಲ್ಲ ಸುಗಂಧವಾದಂಥ ದ್ರವ್ಯಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿಸ್ತಾನೆ. ಒಂದು ಜಾಗ ಮಾಡಿಸಿ ಅವೆಲ್ಲ ಏನಪ್ಪ ಅಂತಂದ್ರೆ ಈ ರಾಜಭೂಷಣಗಳು ಹಾಕ್ತಾನೆ ಬಂಗಾರದ ಅವಾಗ ಹಾಕ್ತಾನೆ. ನಾಲ್ಕೈದು ದಿವಸಕ್ಕೆ ಅವನ ವಾರಕ್ಕೆ ಅದೇ ಆ ಕೃಷ್ಣನ ಜೊತೆ ಅನುಷ್ಠಾನ ಊಟ ತನ್ನ ಕೈಯಿಂದ ಊಟ ಮಾಡ್ತಾನೆ. ಆ ಆನಂದದೊಳಗೆ ತನ್ನ ಪ್ರಪಂಚ ಹೆಂಗ ಮಕ್ಕಳ ತಮ್ಮ ಸಂಸಾರದ ಎಲ್ಲ ದುಃಖವನ್ನು ಮತ್ತೆ ಏಕಾಂತದಲ್ಲಿ ಆ ಅವತಾರ ಪುರುಷನ ಪರಮಾತ್ಮ ಜೊತೆ ಒಡನಾಟ ಮಾಡ್ತಾ ಇರ್ತಾನೆ. ಇನ್ನೊಂದು ಸಮಯ ಸ್ವಲ್ಪ ಸಮಯದಾಗ ನೆನಪಾಗಿಬಿಡುತ್ತೆ ನಮಗೆ ಅದೆಲ್ಲಾಗಿ ನಾವು ನೀವು ಆಗುವಂಥದ್ದು ಬೇಕಾದ ಆನಂದ ಇರ್ತೈತಿ ಸಪ್ತ ಆನಂದ ಇರ್ತೈತಿ. ಶ್ರಾವಣ ಮಾಸ ಧ್ಯಾನದೊಳಗ ಈ ಆನಂದ ಆನಂದ ಕಾಲ ನದಿ ಮಹಾದೇವನ ಪೂಜಿಸಿದ ಹಂಗೆ ಇಂಥ ಆನಂದ ಸಮಯದೊಳಗೆ ಸೇರಿ ಪ್ರಪಂಚದ ಒಂದು ವಿಷಯದ ಒಂದು ಶಬ್ದಗಳ ಒಂದು ಸೂಕ್ಷ್ಮ ನೆನಪಾದಪ್ಪ ಅಂತಂದ್ರೆ ಈ ಆನಂದದಾಗಿ ಆ ಆನಂದ ವಿಷಯ ಇದನ್ನೆಲ್ಲ ಇದೇ ಬರ್ತೈತೆ. ಹಂಗೆ ಅವ್ನು ನೆನಪ ಸುಧಾಮ ಮಕ್ಕಳು ನನ್ನ ಪ್ರಪಂಚ ಉಪವಾಸಿತು ನಾ ಇದೆಲ್ಲ ಮುಖ್ಯಾನ ಊಟ ಮಾಡ್ಕೊಂಡು ಕೃಷ್ಣನ ಜೊತೆಗೆ ಈ ಒಬ್ಬ ಕೃಷ್ಣ ಪರಮಾತ್ಮ ಒಬ್ಬ ಅವತಾರಗಳಲ್ಲಿ ಒಡನಾಡ್ದಾನ ಎಲ್ಲ ನಮ್ಮ ಪ್ರಪಂಚನ ಮಾಡ್ತೀನಿ ಅಂದಾನ ಕೃಷ್ಣನಾಗ ಏನಾರ ಕೇಳಬೇಕು ಮೊದಲತನ ಬಾಯಿ ಏನು ಮಾತ್ರ ಎತ್ತಂಗಿಲ್ಲ ಏನು ಕೇಳೋದು ಸುಮ್ಮನೆ ನನಗೆ ಇದ್ದಾಗ ನಾನು ಬಿಟ್ಟು ಸಾಕು ಅವ್ನು ನೀವೆಲ್ಲ ಕಿಲೋಮೀಟರ್ ಹೊರಗೆ ಹಾಕಿ ನಾನು ಒಳ್ಳೆಯದು ಅಂತ ಆಗ ಅವತಾರ ಕೃಷ್ಣ ಸುಧಾಮ ನಾನೀಗ ಎಲ್ಲ ಮನೆ ಪರಿಸ್ಥಿತಿ ಅದಕ್ಕೆ ನಾನು ಹೋಗ್ಬೇಕಾಗಿತ್ತು ಹೋಗಿ ಯಾರು ಮತ್ತೆ ಸೇರಿಕೋಬೇಕಾಯ್ತು ಅವನ ಇದೆಲ್ಲ ರಾಜಭೂಷಣಗಳ ತರಿಸೋತಾನ ಬಂಗಾರದ ವಸ್ತುಗಳನ್ನೆಲ್ಲ ತಗೋತಾನ. ಅವನು ಬಿಟ್ಟನ ಇಷ್ಟು ವರ್ಷ ಬರ್ತೀನಿ ಇದ್ರ ಮ್ಯಾಗ ನನ್ನ ಜೀವನ ಬಿಟ್ಟಿತ್ತು ಮತ್ತೆಲ್ಲ ಕರ್ಸ್ಕೊಂಡು ಆ ಹೊರಟಲ್ಲಿ ಹಾಕಿ ಅವನೇನು ಅದಕ್ಕೆ ಕಳಿಸಿಲ್ಲ ಹಿಂಗೇನು ಅವ್ನು ದೊಡ್ಡ ಇತ್ತು ಹೊರಗೆ ಅದ ಕಳಿಸಿದಾಗೆ ನಾವು ಹೋಗ್ಬೇಕಾಗ ಕೇಳಾಕೋ ಧೈರ್ಯ ಆಗೋಲ್ಲ ಏನು ಕೊಡಪ್ಪ ಆಗ್ತದೆ ಇವೆಲ್ಲ ಅದಾವ ತಿಳ್ಕೊಂಡು ಮತ್ತು ಹೋಗುವಾಗ ಇದನ್ನ ಕಷ್ಟ ಕಳಿಸಿಲ್ಲ
ಆ ಇದು ತೃಪ್ತ ಮಾಡ್ಕೊಂಡು ಏನಪ್ಪ ಅದನ್ನು ಮಾಡ್ಬಿಡ್ಬೇಕು ಮಾಡಿ ಹೋಗೋದ್ರಾಗಣ ಅವನು ಊರ ಅದಾದ ಸುಧಾರಣ ಒಂದು ಹಳ್ಳಿ, ಆ ಸುಧಾರಣ ಹಳ್ಳಿ ಹೋಗಿ ಏನಾಗಿತ್ತು ಸುಧಾರಣ ನಗರಿ ಆಗಿಬಿಟ್ಟಿದೆ. ಇಲ್ಲಿ ಸುಧಾರಣ ನಗರಿಯ ಬಂಗಾರಮಯ ಆಗಿತ್ತು, ಇಡೀ ವರ್ಣ ಬಂಗಾರಮಯ ಆಗಿತ್ತು. ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಅವನ ಮಕ್ಕಳು ಅವನ ಅರಮನೆ ಅವರೆಲ್ಲ ಇವು ಹೋಗೋದು ಅರಮನೆ ಆಗಿತ್ತು. ಅವನ ಮಕ್ಕಳೆಲ್ಲ ರಾಜಕೋಶಾಗ ಹಾಕೊಂಡು ಅವ್ರು ಏನಿಲ್ಲ ತಂದು ಶ್ರೇಷ್ಠ ಸೀರೆ ಉಡ್ಕೊಂಡು ಹಾಕಿತ್ತು. ಒಬ್ಬ ಪಿತಾಮಹ ಉಡ್ಕೊಂಡು ಹಾಕಿ ತನ್ನ ಮನೆಯೊಳಗ ಇನ್ನೂ ಇಲ್ಲ ಕೃಷ್ಣ ಇಲ್ಲ. ಅವಾಗ ಬಂದಾಗ್ತದೆ ಸುಧಾಮನಿಗೆ ಇದು ನಾನು ಮನೆ ಹೋದಾಗ ಹಾಗೆ ಕೃಷ್ಣನ ಆಶೀರ್ವಾದ ಕೃಪಾಶೀರ್ವಾದ ಅಪ್ಪ ಬಡವ ಶಿಷ್ಯ ಸುಧಾಮ ನಂಬಿಕೆ ಇಟ್ಟಿದ್ದ ಸಲುವಾಗಿ ಅವನು ಒಬ್ಬನ ಉದ್ಧಾರ ಮಾಡಿಲ್ಲ, ಅವನ ಊರನ್ನ ಉದ್ಧಾರ ಮಾಡಿದ ಕೃಷ್ಣ ಪರಮಾತ್ಮ ಅಂತೇಳಿ ಇತಿಹಾಸ. ಏನಪ್ಪ ಅಂತಂದ್ರೆ ಕೃಷ್ಣನ ಎಷ್ಟವನ್ನು ಮಾಡಿದ್ರು, ಎಷ್ಟು ಸಸ್ಯ ಮಾಡಿದ್ರು, ಕಮ್ಮಯ್ಯ ಎಲ್ಲ ಕೃಷ್ಣ ಜನ್ಮಾಷ್ಟಮಿ ಸಮಯ ಈ ಒಂದು ಶ್ರಾವಣ ಮಾಸದಲ್ಲಿ ಒಂದು ವಿಶೇಷ ಪ್ರತಿ ವರ್ಷವೂ ವಿಶೇಷ ಕಾರ್ಯಕ್ರಮ ಕೃಷ್ಣನ ನಾಮ